ಕೊಟ್ಟಷ್ಟು ಕಿಟ್ಗಳು ಖಾಲಿಯಾಗಿದೆ. ನಾವೇನು ಖಾಲಿಯಾಗಿದೆ. ಈಗ ದಯಮಾಡಿ ಎಲ್ಲರೂ ಯಾರು ಬಂದಿಲ್ಲ ಅವ್ರಿಗೆ ನಂಬರ್ ಕೊಟ್ಟರೆ ನಾವು ಮುಂದಿನ ದಿನದಲ್ಲಿ ಅವ್ರಿಗೆ ತಲುಪಿಸ್ತೀವಿ ಅಂತ ಎಲ್ಲರಿಗೂ ಹೇಳ್ತೇನೆ. ದಯಮಾಡಿ ಇಲ್ಲ ಹೆಗ್ನಳ್ಳಿ ಭಾಗದ ಎಲ್ಲ ಮುಖಂಡರು ನಮ್ಮ ಎಲ್ಲ ಮುಸ್ಲಿಂ ಸಹೋದರರಿಂದ ನಿಸಾರ್ ಆಗಲಿ, ನಮ್ಮ ಉಮೇಶ್ ಆಗಲಿ, ನಜೀರ್ ಸಾಬ್ ಆಗಲಿ, ಅಹಮದ್ ಆಗಲಿ, ಎಲ್ಲ ಸ್ನೇಹಿತರು, ನಮ್ಮ ಮಹಿಳಾ ಸಹೋದರಿಯರು ಸಾಸಿನಾ ಇಮ್ರಾನ್ ಹಾಗೂ ಎಲ್ಲ ನನ್ನ ಸಹೋದರರು ಮುನ್ನ ಎಲ್ಲ ಸಹ ಬಂದಿದ್ದಾರೆ. ಅವರು ಸಹ ಇಷ್ಟೊಂದೆಲ್ಲ ಯಶಸ್ವಿಯಾಗಿ ಆಗೋದಕ್ಕೆ ಇವರೆಲ್ಲ ಹಾಗೆ 3 ದಿನದ ಪ್ರಯತ್ನ ಇದು, ಬರೀ 3 ದಿನದ ಪ್ರಯತ್ನ ಇದು. ಇಲ್ಲಾಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು. ಆ ಗ್ರೌಂಡಲ್ಲಿ ಮಾಡೋದು ನಮಗೆ ದೊಡ್ಡದಾಗೆ, ಆದರೆ ಸಮಯ ಅವಕಾಶದ ಅಭಾವದ ಕಾರಣ ಇನ್ನು ಬೇಗ ಮಾಡಿದ್ವಿ. ನೆನ್ನೆನೇ ಕೊಡಬೇಕಾಗಿತ್ತು, ಇನ್ನೂ ಚೆನ್ನಾಗಿ ಕಿಟ್ ರೆಡಿ ಆಗೋಕ್ಕೆ ಅವರೆಲ್ಲ ಹೊಲ್ದಿ ಪ್ಯಾಕ್ ಮಾಡೋದು ತುಂಬ ಲೇಟ್ ಆಯಿತು. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿ ಸಮಾಜ ಸೇವೆ ಮಾಡಬೇಕು ಅಂತಿದ್ವಿ. ನಾವು ಮುಂದಿನ ದಿನದಲ್ಲಿ ಇಲ್ಲಿ GBA ಎಲೆಕ್ಷನ್ ಸಹ ಆಕಾಂಕ್ಷಿಯಾಗಿದ್ದಾರೆ ನಮ್ಮ ಧರ್ಮಪತ್ನಿಯವರು. ನೀವು ಸಹ ನಮಗೆಲ್ಲ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಹಬ್ಬ ಎಲ್ಲರಿಗೂ ವರ್ಷದಲ್ಲಿ ಬೇವು ಬೆಲ್ಲ ತಿಂದು ಖುಷಿಯಾಗಿ ಮಾತಾಡಲಿ ಅಂತ ಹೇಳ್ತೀವಿ. ರಂಜಾನ್ ಸಹ ನಾವು ಅದ್ದೂರಿಯಾಗಿ ನಮ್ಮ ಎಲ್ಲ ಸಹೋದರರು ಮಾಡ್ತಾಯಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ, ಅವ್ರ ಜೀವನ ಯಶಸ್ವಿಯಾಗಲಿ, ನಮ್ಮ ಜೊತೆಲೇ ಇರಲಿ ಅಂತ ಆ ಭಗವಂತನಲ್ಲಿ ಆ ಅಲ್ಲ ನಮ್ಮ ದೇವರುಗಳನ್ನು ನಾನು ಬೇಡ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸರ್, GBA ಎಲೆಕ್ಷನ್ ಬರ್ತಾ ಇದೆ ಅಲ್ವಾ ಸರ್? ಇವಾಗ ನಿಮ್ಮ ವಾರ್ಡಲ್ಲಿ ಏನು ಸಮಸ್ಯೆ ಇದೆ ಸರ್? ತುಂಬ ಸಮಸ್ಯೆ ಇದೆ ಮೇಡಮ್. ಈ ಮೋರಿ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯಗಳು ಸಹ ಯಾವುದು ಕಾಣ್ತಾ ಇಲ್ಲ ಮೇಡಮ್. ಮುಂದಿನ ದಿನದಲ್ಲಿ ಎಲ್ಲ ಸೇರ್ಕೊಂಡು ಇವ್ರ ಜೊತೆ ನಾವು ನಮ್ಮ ಯಶಸ್ವಿಯಾಗಿ ಆಯ್ಕೆ ಮಾಡಿದ್ರೆ ನಾವು ಮಾಡ್ತೀವಿ. ಇಲ್ಲ ಅಂದ್ರೂ ಇವ್ರ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ ಮೇಡಮ್. ಹೆಗ್ನಳ್ಳಿ ವಾರ್ಡಲ್ಲಿ ಸಫಲವಾಗಿ ಸರ್ವಿಸ್ ಮಾಡ್ತೀವಿ, ಸೇವೆ ಮಾಡ್ತೀವಿ. ಸರ್, ಮುಖ್ಯ ಸಮಸ್ಯೆ ಈಗ ನೀವು ಗೆದ್ದ ಮೇಲೆ, ನಿಮ್ಮ ಕಡೆಯಿಂದ ಗೆದ್ದ ಮೇಲೆ ನೀವು ಯಾವ ಸಮಸ್ಯೆ ಮೇಲೆ ಫಸ್ಟ್ ಗಮನ ಕೊಡ್ತೀವಿ? ಮೂಲಭೂತ ಸಮಸ್ಯೆ ಇದ್ದರೆ ಮೇಡಮ್ ಎಲ್ಲಾದರೂ ಬದುಕ್ತಾರೆ. ಅವರವರು ಸ್ವತಂತ್ರವಾಗಿ ಶ್ವಾಸಕ್ರಿಯೆಯಿಂದ ಬಿದ್ದುಕೊಂಡು ಉದ್ಯೋಗ ಮಾಡ್ಕೊಂಡಿರ್ತಾರೆ. ಅವ್ರ ಆರೋಗ್ಯ ಸಮಸ್ಯೆ ಯಾವುದರಿಂದ ಬರುತ್ತೆ? ಮೂಲಭೂತ ಸೌಕರ್ಯ ಇಲ್ಲ ಅಂದರೆ, ಒಳಚರಂಡಿ ಸರಿ ಇಲ್ಲ ಅಂದರೆ, ನೀರು ಸರಿ ಇಲ್ಲ ಅಂದರೆ, ಶಿಕ್ಷಣ ನಮ್ಮದೇ ಇಲ್ಲೇ ಶಿಕ್ಷಣ ಸಂಸ್ಥೆ ಇದೆ. ರಿಯಾಯಿತಿ ದರದಲ್ಲಿ ಚೇತನ್ ಸರ್ಕಲ್ ವಿದ್ಯಾಭೂಷಣ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಈ ವರ್ಷದಿಂದ CBSE ಸಹ ಪರ್ಮಿಷನ್ ಸಿಕ್ಕಿದೆ. 11ನೇ ವರ್ಷ ನಮ್ಮ ಸ್ಕೂಲು. ದಯಮಾಡಿ ನೀವು ಅದರಿಂದ ರಿಯಾಯಿತಿ ತೊಗೊಳ್ಳಿ. ಆದಷ್ಟು ನಾನು ಮಾಡ್ಕೊಡ್ತೀನಿ. ದಯಮಾಡಿ ಅಲ್ಲೂ ಸೇರ್ಪಡೆ ಮಾಡಿ ಅಡ್ಮಿಷನ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಇವತ್ತಿನ ದಿನ ನಮ್ಮ ದಾಸರಹಳ್ಳಿ ಕ್ಷೇತ್ರ ಹೆಗ್ನಳ್ಳಿ ವಾರ್ಡಲ್ಲಿ ಏನು ನಮ್ಮ ಪಾರ್ವತಿ ಬಾನಾರವೀರವರು ಹಾಗೂ ನಮ್ಮ ಬಾನಾರವೀರಣ್ಣವರು ನಮ್ಮ ಹೆಗ್ನಳ್ಳಿ ವಾರ್ಡ್ನಲ್ಲಿರುವಂಥ ಎಲ್ಲ ಜನತೆಗೆ ಬೂತ್ ಅಧ್ಯಕ್ಷರುಗಳ ಒಂದು ಅಧ್ಯಕ್ಷತೆಯಲ್ಲಿ ರೇಷನ್ ಕಿಟ್ಗಳನ್ನ ವಿತರಿಸ್ತಾ ಇದ್ದಾರೆ. ಯುಗಾದಿ ಹಬ್ಬಕ್ಕೂ ಹಾಗೂ ರಂಜಾನ್ ಪ್ರಯುಕ್ತ ಪ್ರತಿಯೊಂದು ಜನಕ್ಕೂ ರೇಷನ್ ಕಿಟ್ ತಲುಪಬೇಕು. ಆದರೆ ಇದು 3 ದಿವಸದಲ್ಲಿ ಪ್ಲ್ಯಾನ್ ಮಾಡಿರುವಂಥದ್ದು. ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ರೇಷನ್ ಕಿಟ್ ಬರಬೇಕು ಅಂಥವ್ರಿಗೆಲ್ಲ ಬರುತ್ತೆ. ಈಗ ಏನಂದರೆ ಬರೀ ನಮ್ಮ ಬೂತ್ ಅಧ್ಯಕ್ಷಗಳು ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಬೂತಲ್ಲಿ ಇರುವಂಥವ್ರಿಗೆ ಮಾತ್ರನೇ ರೇಷನ್ ಕಿಟ್ ಕೊಟ್ಟಿರುವಂಥದ್ದು. ಹಾಗೂ ಮುಂದಿನ ದಿನಗಳಲ್ಲಿ GBA ಎಲೆಕ್ಷನ್ಗೆ ನಮ್ಮ ಬಾನಾರವಿಯವರ ಧರ್ಮಪತ್ನಿಯಾದಂತಹ ನಮ್ಮ ಪಾರ್ವತಿ ಬಾನಾರವಿರವರು ಸ್ಪರ್ಧೆ ಮಾಡಲಿದ್ದಾರೆ. ಹಾಗೆ ನಮ್ಮ ಮುಂದಿನ ಹೆಗ್ನಳ್ಳಿ ವಾರ್ಡ್ನಲ್ಲಿ ಏನೇನು ಸಮಸ್ಯೆ ಇದೆ, ಹಕ್ಕುಪತ್ರದಿರ್ಬೋದು, ರೋಡಿನ ಸಮಸ್ಯೆ ಇರ್ಬೋದು, ಒಳಚರಂಡಿ ಆಗಿರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ಎಲ್ಲ ಸಮಸ್ಯೆಯೂ ಇದೆ. ಅದರಿಂದ ನಮಗೆ ಒಳ್ಳೆಯ ಒಬ್ಬರು ನಾಯಕಿ ಬೇಕಾಗಿತ್ತು, ಒಬ್ಬರು ನಾಯಕರು ಬೇಕಾಗಿತ್ತು. ಮುಂದಿನ ದಿನಗಳು ನಮ್ಮ ಪಾರ್ವತಿ ಅಕ್ಕ ಅವರು ಹಾಗೂ ನಮ್ಮ ಬಾನಾರವಿ ಅಣ್ಣವರು ಬರ್ತಾ ಇದ್ದಾರೆ. ತುಂಬ ಖುಷಿ ಇವತ್ತಿನ ದಿನ. ನೋಡಿ, ಇವತ್ತು ಯುಗಾದಿ ಹಬ್ಬ, ಇನ್ನು ನಾಳೆ ಎಲ್ಲ ನಾಡಿದ್ದು ರಂಜಾನು. ಈ 2 ದಿನಕ್ಕೂ ಸೇರಿ ಇವತ್ತಿನ ದಿನ ಕಿಟ್ ಕೊಡ್ತಾ ಇರೋದು ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಹಾಗೂ ನಮ್ಮ ಹಿಂದೂವರು ಹಾಗೂ ಕ್ರಿಶ್ಚಿಯನ್ ಅವರು ಎಲ್ಲ ಧರ್ಮದವರು ಇರಬೇಕು. ಯಾಕೆಂದರೆ ನಮ್ಮ ರವಿ ಅಣ್ಣವರು ಯಾವುದೇ ಜಾತಿ ನೋಡಲ್ಲ, ಯಾವುದೇ ಧರ್ಮ ನೋಡಲ್ಲ. ಅವ್ರು ಎಲ್ಲರೂ ಸಮಾನತೆ ಅಂತ ಇರಬೇಕು ಅಂದ್ಬಿಟ್ಟು 2 ದಿನದಲ್ಲಿ ಇದನ್ನು ಆಯೋಗ ಮಾಡಿ ಪ್ರತಿಯೊಬ್ಬರಿಗೂ ಕಿಟ್ಟು ತಲುಪೋಂಗೆ ಮಾಡಿದ್ದಾರೆ. ಇನ್ನೂ ಯಾರಿಗಾನ ತಲುಪಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೊಡುವಂಥ ಕಾರ್ಯಕ್ರಮ ಮಾಡ್ತಾರೆ. ಬಡ ಜನಕ್ಕೆ ಏನೇನು ತಲುಪಬೇಕು, ಸರ್ಕಾರದಿಂದ ಏನೇನು ಬರಬೇಕು ಎಲ್ಲನೂ ತಲುಪಿಸೋ ಜವಾಬ್ದಾರಿ ಮಾಡ್ತಾರೆ. ಹಾಗೆ ಅವ್ರದ್ದು ಸ್ಕೂಲ್ ಇದೆ. ಅಕಸ್ಮಾತ್ ಯಾವುದಾನ ಹಾಸ್ಪಿಟ್ಲ್, ಪ್ರೈವೇಟ್ ಹಾಸ್ಪಿಟ್ಲ್ ಆಗಲಿ, ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಲಿ, ಅವ್ರು ಯಾರಿಗಾನ ಸಮಸ್ಯೆಗೆ ಇದ್ರೂ ಅವರೇ ಅದನ್ನು ಬಗೆಹರಿಸು ಕೊಡ್ತಾರೆ. ಯಾಕೆಂದರೆ ಮೊನ್ನೆ ನಮಗೆ ಒಂದು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನಮಗೆ ಯಾರ್ದೋ ಒಬ್ಬರು ಸಮಸ್ಯೆ ಆಗಿದ್ದಾಗ ಅವರೇ ನಮ್ಮ ಬಾನಾರವಿ ಅಣ್ಣವರೇ ವಿಕ್ಟೋರಿಯಾ ಹಾಸ್ಪಿಟ್ಲು ಡೈರೆಕ್ಟ್ರಿಗೆ ಹೇಳಿ ಮಾಡಿಸ್ಕೊಟ್ಟಿದ್ದಾರೆ.
ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಗುಣಿಗಳ ರಂಗನಾಥಣ್ಣ ಸಾಹೇಬರು ಆಶೀರ್ವಾದ ಅವರಿಗೆ. ನಮಸ್ತೆ ಎಲ್ಲರಿಗೂ ಸಮಸ್ತ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯ. और हिंदू भाइयों को अस्सलाम वालेकुम। यहाँ यज्ञहल्ली दासरहल्ली क्षेत्र यज्ञहल्ली वार्ड में आज तक कोई किट्टी क्या भी नहीं दिए थे। रमज़ान युगादी के वास्ते कितना यहाँ से भी किट्टा ईद के वास्ते किट्टा सबको देखो ही, और जो भी है परेशानियाँ ही छोटे मोटे परेशानियों के वास्ते जितना हो सके उतना देखो ही, और भी कल परसों देने की उम्मीद रखो ही। इंशाअल्लाह हो सके सबको दे देते हैं इंशाअल्लाह। ಯುಗಾದಿ ಹಬ್ಬದ್ದು ರಂಜಾನ್ ಹಬ್ಬದ್ದು ಎರಡೂ ಸೇರಿ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಬಟ್ ನಮ್ಮ ಏರಿಯಾದಲ್ಲಿ ಇವಾಗ ಶಿವಕುಮಾರ್ ಇವರು ಫಸ್ಟ್ ಬಂದು ಈ ಥರ ಕಿಟ್ಗಳು ಮುಚ್ಚೋದು ಎಲ್ಲ ಕೆಲಸ ಮಾಡ್ತಾವ್ರೆ. ದೇವರು ಅವ್ರಿಗೆ ಈ ಥರನೇ ಮಾಡೋಕ್ಕೆ ಎಲ್ಲ ಶಕ್ತಿ ಕೊಡಲಿ, ಐಶ್ವರ್ಯಕ್ಕೆ ಅವ್ರಿಗೆ ಕೊಡಲಿ.